ನಮಸ್ತೆ. ಶರಧಿ ಪಾಕಗೃಹದಲ್ಲಿ ಅತ್ಯಂತ ಸರಳವಾಗಿ ಊಟಕ್ಕೆ ರೆಡಿ ಮಾಡುವ ನಾವು. ಬನ್ನಿ. ಒಂದು ಬಗೆ ಚಾಲ್ತಿಯಲ್ಲಿರುವಂತಹ ಹಳಸಿನಕಾಯಿ ಪಲ್ಯ. ಹಳಸಿನಕಾಯಿ ದಂಟು ಗೂಂಜಿನಲ್ಲಿ ಮೇಣ ತೆಗೆದು ಚಾಕುವಿನಿಂದ ಸೊಳೆಗೆ ಗಾಯ ಮಾಡಬೇಕು. ಹಳಸಿನಕಾಯಿ ಬೀಜ ತೆಗಿಲಿಕ್ಕೆ ಸುಲಭ ಆಗ್ತದೆ. ಮುಳ್ಳು ಮತ್ತು ಬೀಜ ತೆಗೆಯುವುದು. ಇವತ್ತು ನಾವೀಗ ಮಾಡ್ತಾ ಇರೋದು ಹಳಸಿನಕಾಯಿ ಸಾಮೂಲ ಹೆಚ್ಚಿ ಪಲ್ಯ. ಅಂದರೆ ಮಧ್ಯದ ಹಳಸಿನಕಾಯಿ ಗೂಂಜು, ಹಳಸಿನಕಾಯಿ ಬೀಜ ಮತ್ತು ಈ ಮುಳ್ಳು ಇದಿಷ್ಟೇ ಮಾತ್ರ ತೆಗೆದು ಮತ್ತೆಲ್ಲ ಹಚ್ಚೋದಕ್ಕೆ ಹಳಸಿನಕಾಯಿ ಸಾಮೂಲ ಹಚ್ಚೋದು ಅಂತ ಹೇಳ್ತಾರೆ. ಹಳಸಿನಕಾಯಿಯಿಂದ ಎಲ್ಲ ರೀತಿಯ ಅಡುಗೆಗಳು ಭಾರಿ ರುಚಿ ಆಗ್ತವೆ. ಈಗಿನ ಕಾಲಕ್ಕೆ ಹೇಳೋದಾದರೆ ಹಳಸಿನಕಾಯಿ ಒಂದು ಒಳ್ಳೆ ಆರ್ಗ್ಯಾನಿಕ್ ತರಕಾರಿ. ನಮಗೀಗ ಹಳಸಿನಕಾಯಿ ಹೆಚ್ಚಿ ಆಯಿತು. ಮಿತ್ರರೇ, ಹೆಚ್ಚಿದ ಹಳಸಿನಕಾಯಿಯನ್ನು ನಾವೀಗ ಅರ್ಧದಷ್ಟು ಮಾತ್ರ ಪಲ್ಯದಲ್ಲಿ ಉಪಯೋಗಿಸ್ತಾ ಇದ್ದೇವೆ. 1 ಕಪ್ಪು ನೀರು, ಉಪ್ಪು ರುಚಿಗೆ ತಕ್ಕಷ್ಟು, ಮೆಣಸಿನ ಪುಡಿ, ಅರಿಶಿನ ಪುಡಿ, 1 ಪೀಸು ಬೆಲ್ಲ ಇಷ್ಟು ಹಾಕಿ ನಾವು ಕುದಿಲಿಕ್ಕಿಡುವ. ವೀಕ್ಷಕರೇ, ಇನ್ನೊಂದು ಅಡಿಗೆ ಹೆಸರು ಕಾಳು ಸಾರು. ಸುಮಾರು 4 ಗಂಟೆ 1 ಕಪ್ ಹೆಸರು ಕಾಳನ್ನು ನೆನೆ ಹಾಕಿದ್ದೇವೆ. ಕುಕ್ಕರಿನಲ್ಲಿ ಬೇಯಿಸುವ. 1/4 ಗಂಟೆಯಲ್ಲಿ ಬೆಂದಿದೆ. ಈಗ ಸ್ವಲ್ಪ ತೆಂಗಿನಕಾಯಿ ಹಾಕಿ ಆಫ್ ಮಾಡೋದು. 2 ಕಾಳು ಜೀರಿಗೆ ಹಾಕಿದ್ದೇನೆ. ವೀಕ್ಷಕರೇ, ಹಳಸಿನಕಾಯಿ ಪಲ್ಯ ಸಿದ್ಧವಾಗಿದೆ. ವೀಕ್ಷಕರೇ, ಸಾರು ಮತ್ತು ಪಲ್ಯ ಇದಕ್ಕೆ ಜೊತೆಯಾಗಿ ನಾವು ಬೆಳ್ತಿಗೆಯನ್ನು ಬೇಯಿಸುವ. ಇವತ್ತು ಓಪನ್ ಆಗಿಯೇ ಬೇಯಿಸುವ. 10 ಗ್ಲಾಸ್ ನೀರು ಹಾಕಿ 1.5 ಗ್ಲಾಸ್ ಅಕ್ಕಿಗೆ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ವೀಕ್ಷಕರೇ, ಈಗ ಬೆಂದಿರುವ ಹೆಸರು ಕಾಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಸಾರಿಗೆ ತುಂಬ ರುಚಿ ಕೊಡ್ತದೆ. ಮಳೆಗಾಲದ ಸ್ಪೆಷಲ್ ಸಾರಿಗೆ ಬೆಳ್ಳುಳ್ಳಿ ಹಾಕುವ. 1 5-6 ಕರಿಬೇವಿನ ಎಲೆ, ನೀರು ಸ್ವಲ್ಪ, ಒಣಮೆಣಸು, ಹಸಿಮೆಣಸು ಕೂಡ ಹಾಕ್ಬೋದು. ಸಾರು ಕುದೀತಾ ಇದೆ. ಒಗ್ಗರಣೆಗೆ ತುಪ್ಪ, ಸಾಸಿವೆ ಜೊತೆಗೆ ಪೆಪ್ಪರ್ ಪೌಡರ್ 2 ಸ್ಪೂನು, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿದೆವು. ಮಳೆಗಾಲ ಸಮಯಕ್ಕೆ ಸರಿಯಾಗಿ ಬಿಸಿ ಬಿಸಿ ಹೆಸರು ಕಾಳು ಸಾರು. ವೀಕ್ಷಕರೇ, ಇಲ್ಲಿ ನೋಡಿ, ಅನ್ನ ನೀರು ಆರ್ತಾ ಇದೆ. ಈಗ 1-2 ನಿಮಿಷ ನೋಡ್ಕೊಂಡಿರಬೇಕು. ಆಫ್ ಮಾಡಿದ ತಕ್ಷಣ ಮುಚ್ಚಬೇಕು, ಅನ್ನ ಚೆನ್ನಾಗಿರ್ತದೆ. ಬಿಸಿ ಬಿಸಿ ಅನ್ನ ಸಾರು ಪಲ್ಯ ಊಟ ತಯಾರಾಗಿದೆ.